ಡೆವಲಪ್ಮೆಂಟ್ ಇರ್ಬೋದು ಅಥವಾ ಜನಪರ ಏನೇನು ಯೋಜನೆಗಳನ್ನು ಅವರ ಒಂದು ಕಾಳಜಿ ಇಟ್ಟು ಅವರು ಮಾಡಿರೋದಿದೆಯಲ್ಲ ಎಂದೆಂದಿಗೂ ನಾವು ಮರೆಯಬಾರದು. ಅಂಥ ಒಂದು ಕೊಡುಗೆ ಅವ್ರದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇತ್ತು. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಒಂದು ಆ ಘನತೆ ಗೌರವವನ್ನು ತಂದುಕೊಟ್ಟಂಥವರು ಎಸ್ ಎಂ ಕೃಷ್ಣಾರೆಡ್ಡಿ. ಇವತ್ತಿಗೂ ನಾವೆಲ್ಲರೂ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋಂಥ ವಿಷಯ. ಅಷ್ಟೇ ನಮಗೆ ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ ಅಂಬರೀಷ್ ಅವ್ರಿಗೂ ಇದ್ದಂಥ ಒಂದು ಒಡನಾಟ ಏನಿತ್ತು, ಅಂಬರೀಷ್ ಅವರನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಕರೆತಂದು ಅವರಿಬ್ಬರ ಒಂದು ಜೊತೆಯಲ್ಲಿ ಆ ಒಂದು ಒಡನಾಟ ನಾವು ಎಂದೆಂದಿಗೂ ಮರೆಯೋಕ್ಕಾಗೋದಿಲ್ಲ. ನಾನು ಈ ರಾಜಕಾರಣಕ್ಕೆ ಅಂತ ಬಂದಾಗ ಮೊದಲನೇದಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನ ತಗೊಂಡೇ ನಾನು ಪ್ರಾರಂಭ ಮಾಡಿದ್ದು. ಅವೆಲ್ಲವನ್ನೂ ನಮಗೆ ಈಗ ಒಂದು ಸಿಹಿ ನೆನಪು ಅಷ್ಟೇ. ರಾಜ್ಕುಮಾರ್ ಅವ್ರ ಕಿತಾಪಾದಾಗ ಅಂಬರೀಷ್ ಸರ್ ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರು. ಅವಾಗ ಆ ದಿನಗಳು ಹೇಗಿತ್ತು? ಅದೆಲ್ಲ ಅಂದರೆ ಎಲ್ಲ ಕಡೆನೂ ನಿಮಗೆ ಆ ಡೀಟೇಲ್ಸ್ ಎಲ್ಲ ಇದೆ. ಅದನ್ನೆಲ್ಲ ಅಂದರೆ ಇವಾಗ ಮಾತಾಡ್ತಾ ಹೋದರೆ ತುಂಬ ಹೊತ್ತಾಗುತ್ತೆ, ಅಷ್ಟೊಂದು ಇದೆ ಅದರಲ್ಲಿ. ಬಟ್ ಖಂಡಿತ ನಮ್ಮ ರಾಜ್ಯದಲ್ಲಿ ನಾವು ಎಂದೆಂದು ಅಂದರೆ ಒನ್ ಆಫ್ ದ ಮೋಸ್ಟ್ ಡಿಗ್ನಿಫೈಡ್ ಪೊಲಿಟಿಷಿಯನ್. ಅಂದರೆ ಆ ಒಂದು ಸ್ಟ್ಯಾಂಡರ್ಡ್ನ ಅವರು ಕೊನೆಯವರೆಗೂ ಎಲ್ಲೂ ಒಂದು ಕಳಂಕ ಇಲ್ಲದೆ, ಒಂದು ಕಾಂಟ್ರವರ್ಸಿನೂ ಇಲ್ಲದೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಅದೇನು ಸಾಧಾರಣವಾದ ವಿಷಯ ಅಲ್ಲ.